ನಮಸ್ಕಾರ ವೀಕ್ಷಕರೇ, ಶುಕ್ರವಾರದ ಸಿನಿ ವಿಮರ್ಶೆಗೆ ಸ್ವಾಗತ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಸ್ಯಾಂಡಲ್ವುಡ್ನಲ್ಲಿ ಈ ವಾರ ಒಟ್ಟು 6 ಚಿತ್ರಗಳು ಬಿಡುಗಡೆಯಾಗಿವೆ. ಆ 6 ಚಿತ್ರಗಳ ಪೈಕಿ ನಾನಿಂದು ನೋಡಿದ ಚಿತ್ರ ಉದ್ಘರ್ಷ. ಬನ್ನಿ ಉದ್ಘರ್ಷ ಸಿನಿಮಾದ ವಿಮರ್ಶೆಯನ್ನು ನೋಡೋಣ. ದಕ್ಷಿಣ ಭಾರತದ ಹೆಸರಾಂತ ತಾರೆಯರ ಸಂಗಮವಿರುವ ಉದ್ಘರ್ಷ ಈ ಕಾರಣದಿಂದಲೇ ಒಂದು ಬಗೆಯ ಕುತೂಹಲ ಹುಟ್ಟಿಸಿದರೆ, ವರ್ಷಗಳ ನಂತರ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನಕ್ಕೆ ಮತ್ತೆ ಬಂದಿದ್ದಾರೆ. ಅವರ ಚಿತ್ರವೆಂದರೆ ಅಲ್ಲೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಇರುತ್ತೆ ಅಂತಲೂ ಇನ್ನೊಂದಿಷ್ಟು ಜನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು. ಇದೀಗ ಅವೆಲ್ಲಕ್ಕೂ ಬ್ರೇಕ್ ಬಿದ್ದಿದ್ದು ಪ್ರೇಕ್ಷಕ ವರ್ಗದಿಂದ ಮಿಶ್ರ ಪ್ರತಿಕ್ರಿಯೆ ಈ ಚಿತ್ರಕ್ಕೆ ವ್ಯಕ್ತವಾಗಿದೆ. ಚಿತ್ರದಲ್ಲಿ ಪಾತ್ರಗಳ ಬಳಕೆ ಅದ್ಭುತವಾಗಿದೆ. ಹೀರೋ ಮತ್ತು ಹೀರೋಯಿನ್ ಮೊದಲ ಭೇಟಿಯ ನಂತರ ಮತ್ತೆ ಜೊತೆಯಲ್ಲಿ ಕಾಣಿಸಿಕೊಳ್ಳುವುದು ಕೊನೆಯಲ್ಲಿ ಮಾತ್ರ. ಒಂದು ಕೊಲೆ, ಅದನ್ನು ನೋಡುವ ನಾಯಕಿಯನ್ನ ಓಡಾಡಿಸಿಕೊಂಡು ಹಿಂಸಿಸುವ ವಿಲನ್, ಆ ಕೊಲೆ ಯಾಕಾಯಿತು, ಯಾರು ಮಾಡಿದ್ರು, ಇವೆಲ್ಲ ಸಸ್ಪೆನ್ಸ್. ಓಡಾಟ, ಚೀರಾಟ, ಹೊಡೆದಾಟ, ರಕ್ತದಾಟ ಇವೆಲ್ಲ ಚಿತ್ರ ರನ್ ಆಗಲು ಕಾರಣೀಭೂತವಾದ ಎಲಿಮೆಂಟ್ಸ್. ಸೆಕ್ಸ್, ರೇಪ್, ಮರ್ಡರ್ ಇವಿಷ್ಟರಲ್ಲೇ ಗಿರಕಿ ಹೊಡೆಯುವ ಉದ್ಘರ್ಷ ಫ್ಯಾಮಿಲಿ ಕುಳಿತು ನೋಡುವಂತಹ ಚಿತ್ರ ಅನಿಸುವುದಿಲ್ಲ. ಕಾಮ ಕ್ರೋಧವೇ ತುಂಬಿರುವ ಕಥೆಯಲ್ಲಿ ಹೊಡೆದಾಟದ ಬೀಭತ್ಸತೆಯು ಮೇಳೈಸಿದೆ. ಸಸ್ಪೆನ್ಸ್ ಕಥೆಯ ಚಿತ್ರಗಳನ್ನು ಕೊಡುವುದರಲ್ಲಿ ಸೃಜನಶೀಲ ನಿರ್ದೇಶಕ ಎಂಬ ಬಿರುದನ್ನೇ ಪಡೆದಿರುವ ಸುನಿಲ್ ಕುಮಾರ್ ದೇಸಾಯಿ ಅವರು ಈ ಚಿತ್ರವನ್ನು ವಿಭಿನ್ನವಾಗಿಯೇ ತೋರುವ ಪ್ರಯತ್ನ ಮಾಡಿದರೂ ಟ್ರೈಲರ್ ಮೂಡಿಸಿದ್ದ ನಿರೀಕ್ಷೆಗೆ ಚಿತ್ರ ಸಾಟಿಯಾಗಿಲ್ಲ ಅನಿಸಿತು. ಈಗಾಗಲೇ ಕನ್ನಡದ 2 ಚಿತ್ರಗಳಲ್ಲಿ ಖಳನಟರಾಗಿ ಅಭಿನಯ ತೋರಿರುವ ಠಾಕೂರ್ ಅನೂಪ್ ಸಿಂಗ್ ಇಲ್ಲಿ ನಾಯಕನಾಗಿ ಅದ್ಭುತ ಅಭಿನಯ ತೋರಿರುವುದು ಇಷ್ಟವಾಯಿತು. ಇನ್ನು ಇಬ್ಬರು ಹೀರೋಯಿನ್ರಾದ ಕಬಾಲಿ ಖ್ಯಾತಿಯ ಸಾಯಿ ಧನಿಷ್ಕಾ ಮತ್ತು ತಾನ್ಯಾ ಹೋಪ್, ಬಾಲಿವುಡ್ನ ಖಳನಟ ಕಬೀರ್ ಸಿಂಗ್, ಬಾಹುಬಲಿ ಖ್ಯಾತಿಯ ಪ್ರಭಾಕರ್, ನಮ್ಮ ಕನ್ನಡದವರೇ ಆದ ಕಿಶೋರ್, ಬೆನ್ನು ತೋರಿಸಿ ಸಸ್ಪೆನ್ಸ್ ಪೋಸ್ಟರ್ ಅನ್ನು ಹುಟ್ಟು ಹಾಕಿದ್ದ ಶ್ರದ್ಧಾ, ಇವರೆಲ್ಲರ ಪಾತ್ರಗಳು ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಈ ಹಿಂದೆ ನಿರ್ದೇಶಕರೇ ಹೇಳಿದಂತೆ ಚಿತ್ರದಲ್ಲಿ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಮಹತ್ವವಿದೆ. ಚಿತ್ರ ಟೆಕ್ನಾಲಜಿ ವಿಭಾಗದಲ್ಲಿ ಉನ್ನತಿಯಲ್ಲಿ ಕಂಡುಬಂದರೂ ಸ್ಕ್ರೀನ್ ಪ್ಲೇನಲ್ಲಿ ಕೆಲವೊಂದು ದೃಶ್ಯಗಳು, ಕೆಲವೊಂದು ಮೂಮೆಂಟ್ ಶಾಟ್ಗಳು ಅನಾಚಾರ ಭರಿತದಂತೆ ಕಂಡಿತು. ಹಿನ್ನೆಲೆ ಸಂಗೀತ, ರಕ್ತ, ಫೈಟಿಂಗ್ ಸೀನ್ಗಳು, ಹಿಂಸಿಸುವ ಇರಾದೆ, ಕ್ರೌರ್ಯದ ಬೀಭತ್ಸತೆಯಲ್ಲಿ ಇಡೀ ಚಿತ್ರದುದ್ದಕ್ಕೂ ಮೆರೆದಿದೆ. ಸಿನಿಮಾ ಸಾಗುತ್ತಿರುವಾಗ ಏನೂ ಸಸ್ಪೆನ್ಸ್ ಇಲ್ಲವೆಂದರೂ ಕೊನೆಯಲ್ಲಿ ಪುಟ್ಟದಾದ ಸಸ್ಪೆನ್ಸ್ ಅನ್ನು ಕೂಡ ಹೊಂದಿದೆ. ಒಟ್ಟಿನಲ್ಲಿ ಮರ್ಡರ್, ಮಿಸ್ಟರಿ, ಥ್ರಿಲ್ಲಿಂಗ್ ಝಲಕ್ಕಿರುವ ಸಿನಿಮಾವನ್ನು ನೀವೇನಾದರೂ ಇಷ್ಟಪಡೋದಾದರೆ ಈ ಸಿನಿಮಾವನ್ನು ನೋಡಬಹುದು. ಸಣ್ಣ ಪುಟ್ಟ ವಿಚಾರವನ್ನು ಬದಿಗಿಟ್ಟರೆ ಈ ಸಿನಿಮಾ ಕನ್ನಡಕ್ಕೆ ಹೊಸ ಬಗೆಯಲ್ಲಿದೆ ಎನ್ನುತ್ತಾ ಇವತ್ತಿನ ಸಿನಿ ವಿಮರ್ಶೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಮತ್ತೊಂದು ಹೊಸ ಚಿತ್ರದ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೆಗ್ಗದ್ದೆ ಸ್ಟುಡಿಯೋ. ಹೆಗ್ಗದ್ದೆ ಸ್ಟುಡಿಯೋ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.